ಎಲ್ರಿಗೂ ನಮಸ್ಕಾರ. ಇಷ್ಟು ದಿನ ನಾನು ಮಾಡಿದ ವಿಡಿಯೋಗಳಲ್ಲಿ ಇವತ್ತಿನ ವಿಡಿಯೋ ನನಗೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ನನ್ನ ಒಂದು ದೊಡ್ಡ ಆಸೆ ಈಡೇರ್ತಾ ಇದೆ. ನನಗೆ ಬಿಸ್ನೆಸ್ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಆದರೆ ಮದುವೆ ಮಕ್ಕಳು ಅಂತ ಅವುಗಳ ಮಧ್ಯೆ ಸಮಯ ಹೋಗಿದ್ದೇ ಗೊತ್ತಾಗ್ತಾ ಇರಲಿಲ್ಲ. ಅದೆಷ್ಟೋ ಹೆಣ್ಮಕ್ಳು ತಮ್ಮ ಆಸೆನೆಲ್ಲ ಬದಿಗಿಟ್ಟು ಕನಸುಗಳನ್ನ ಕನಸಾಗಿ ಉಳಿಸಿ ಜೀವನ ಸಾಗಿಸ್ತಿದ್ದಾರೆ. ಆದರೆ ನನ್ನ ಪಾಲಿಗೆ ಆ ಕನಸು ನನಸು ಮಾಡ್ಕೊಳ್ಳೋ ಸಮಯ ಬಂದಿದೆ. ನಾನು ಮತ್ತು ನಮ್ಮ ಅಕ್ಕ ಇಬ್ಬರೂ ಸೇರಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದೇನು ಅಂತ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಊರಿಂದ ಮಗನ ಕರ್ಕೊಂಡು ನಾಳೆ ಹೇರ್ ಸ್ಪಾ ಮಾಡಿಸ್ಕೊಂಡು ಹಾಗೆ ಅಕ್ಕನ ಮತ್ತು ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ಮನೆಯವ್ರ ಜೊತೆ ಹಾಸನಿಗೆ ಬಂದಿದ್ದೀನಿ. ನಾಳೆ ನಮ್ಮ ಬಿಸ್ನೆಸ್ದು ಲೋಗೋ ರಿವೀಲ್ ಮಾಡೋಕೆ ಅಂತ ಹೇಳಿ ನಮ್ಮ ಮನೆಯವರು ಲೋಗೋ ಪ್ರಿಂಟ್ ಹಾಕಿಸ್ಕೊಂಡು ಬರ್ತಾ ಇದ್ದಾರೆ. ನಾನು ಅದನ್ನೇ ಗಿಫ್ಟ್ ಪ್ಯಾಕ್ ಮಾಡಿಸ್ತಾ ಇದ್ದೀನಿ. ನಮ್ಮ ಜೀವನದಲ್ಲಿ ಇದೇ ಫಸ್ಟ್ ಟೈಮ್ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದೀವಿ. ಸ್ವಲ್ಪ ಭಯನೂ ಆಗ್ತಾ ಇದೆ, ಸ್ವಲ್ಪ ಖುಷಿನೂ ಆಗ್ತಾ ಇದೆ. ಇನ್ನು ತುಂಬ ಕೆಲಸ ಬಾಕಿ ಇದೆ. ಬನ್ನಿ ನಾಳೆ ಸಿಗೋಣ. ಯಾವ ಥರ ರೆಡಿ ಆಗಿದ್ವಿ ಅಂತ ತೋರಿಸ್ತೀನಿ. ಫೈನಲಿ ಈ ಥರ ರೆಡಿ ಆಗಿದ್ದೀನಿ. ಇದು ನಂದು ತೊಟ್ಲು ಸ್ಯಾರಿ. ನನ್ನ ಮಗಳು ಹುಟ್ಟಾಗ ತೊಟ್ಲು ಸ್ಯಾರಿ ಅಂತ ತೆಗಿತಾರಲ್ಲ ಆ ಸ್ಯಾರಿ ಇದು. ಅವಾಗಿಂದ ಇಲ್ಲಿಗೆ 10 ವರ್ಷದಿಂದ ಇಲ್ಲಿಗೆ 2 ಸರಿ ಹಾಕಿದ್ದೀನಿ. ಈ ಥರ ಇದೆ ನೋಡಿ. ಬರೇಕ ನಮ್ಮ ಅಕ್ಕನೂ ಕೂಡ ಗ್ರೀನ್ ಸ್ಯಾರಿ ಹಾಕೊಂಡಿದ್ದಾಳೆ. ದೇವಸ್ಥಾನಕ್ಕೆ ಆ್ಯಕ್ಚುಲಿ ಗ್ರೀನು ರೆಡ್ಡು ಹಾಕೊಬೇಕಂತೆ. ಹಾಗಾಗಿ ಇರೋದ್ರಲ್ಲೇ ಇಬ್ಬರೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಓಕೆ, ಯಾವ ಥರ ಕಾಣಿಸ್ತಾ ಇದ್ವಿ? ಓಕೆ, ಈಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸಿ ಗೊತ್ತಾಗುತ್ತೆ ನಾವು ಏನು ಲಾಂಚ್ ಮಾಡ್ತಾ ಇದ್ದೀವಿ ಅಂತ. ಓಡೋಣ ಬನ್ನಿ. ಕೂತ್ಕೊಳ್ಳಿ ಮೇಡಮ್. ದೇವಸ್ಥಾನಕ್ಕೆ ಬಂದಿದ್ವಿ. ಇದೆ ನಮ್ಮ ವಿನಾಯಕ ದೇವಸ್ಥಾನ ಟೆಂಪಲ್ ಬಗ್ಗೆ. ನಿನ್ನೆ ನಮ್ಮ ಲೋಗೋನ ನಾವು ತೊಗೊಂಡು ಬಂದ್ವಿ, ಅದನ್ನೆಲ್ಲ ಪ್ಯಾಕ್ ಮಾಡ್ಸ್ಕೊಂಡು ಬಂದಿದ್ದೀವಿ. ಇವಾಗ ನಮ್ಮನ್ನು ಹೇಗೆ ಅಲಂಕಾರ ಮಾಡ್ಕೊತೀವಿ ಇದನ್ನು ನಾವು ಇವಾಗ ಅಲಂಕಾರ ಮಾಡ್ಕೊಂಡು ಬಂದಿದ್ದೀವಿ. ಫಸ್ಟ್ ದೇವರಿಗೆ ಈ ಅಲಂಕಾರನ ತೋರಿಸಿ ಆಮೇಲೆ ನಿಮ್ಮ ಹತ್ರ ರಿವೀಲ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಈಗ ದೇವ್ರ ಹತ್ರ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಬರೋಣ. ಬಂದು ನಿಮ್ಮ ಎದುರಿಗೇನೆ ಓಪನ್ ಮಾಡ್ತೀವಿ. ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಸಪೋರ್ಟ್ ಕೂಡ ಹಾಗೆ ಇರಲಿ. ಬನ್ನಿ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಬರೋಣ. ಇವತ್ತು ಗಣೇಶ ಚತುರ್ಥಿ ಅಂತೆ. ಸೊ ಹಾಗಾಗಿ ಬೆಣ್ಣೆ ಅಲಂಕಾರ ಮಾಡ್ತಿದ್ದಾರೆ. ಬನ್ನಿ ಹೇಗಿದೆ ಅಂತ ನೋಡೋಣ. भद्रं कर्णे विशृणुयाम देवाः भद्रं पश्येत्माक्षभिर्यजत्राः स्थिररङ्गये सुस्तवागं सस्तनोभिः व्यशेम देवैतमिदायुः सन्त्वासिञ्चमिषा प्रजामायर्धनचा दीर्घायुरस्तु महागणपतिदेवता आशीर्वादप्राप्तिरस्तु व्यापारतिरस्तु. ದೇವರ ಆಶೀರ್ವಾದ ಆಯಿತು. ಬನ್ನಿ ಇವಾಗ ಓಪನ್ ಮಾಡೋಣ. ಈಗ ದೇವ್ರ ದರ್ಶನ ತಗೊಂಡು ಬಂದಿದ್ದೀವಿ. ಈಗ ಲೋಗೋನ ಓಪನ್ ಮಾಡೋ ಅಂತ ಟೈಮು ನಮ್ಮ ಅಕ್ಕ ಓಪನ್ ಮಾಡ್ತಾಳೆ. ಈಗ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನಾವು ಆಲ್ರೆಡಿ ಅಕೌಂಟ್ನ ಕ್ರಿಯೇಟ್ ಮಾಡಿದ್ವಿ. ಆದರೆ ಪ್ರೊಸೀಜರ್ ಪ್ರಕಾರ ದೇವರ ಆಶೀರ್ವಾದ ತೊಗೊಂಡು ಲೋಗೋನ ರಿವೀಲ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ದೇವರ ಆಶೀರ್ವಾದದ ಜೊತೆಗೆ ನಿಮ್ಮ ಆಶೀರ್ವಾದನೂ ತುಂಬ ಮುಖ್ಯ ಆಗಿರುತ್ತೆ. ಈಗ ದೇವ್ರ ಸನ್ನಿಧಿಯಲ್ಲಿ ಆಶೀರ್ವಾದ ತೊಗೊಂಡಾಯ್ತು. ನಿಮ್ಮ ಸನ್ನಿಧಿಯಲ್ಲಿ ಲೋಗೋನ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ರಿವೀಲ್ ಮಾಡೋಣ ಪೂಜಾ ಆಗಿದ್ರೆ ಇವಾಗ ಮಾಡ್ತಾ ಇರೋದೇ ಇವಾಗ. ಲೋಗೋಗೋಸ್ಕರ ಆ್ಯಕ್ಚುಲಿ ಇಷ್ಟು ದಿನ ವೆಯ್ಟ್ ಮಾಡ್ತಿದ್ದೋ. ಅಂದರೆ ನಾವು ಅನ್ಕೊಂಡಿದ್ದು ಪಟ್ ಅಂತ ಆಗಲ್ಲ. ಸೊ ತುಂಬ ಟೈಮ್ ಹಿಡಿಯುತ್ತೆ. ಯಾವಾಗ ಕೂಡ್ ಬರುತ್ತೆ ಅಂತ ಹೇಳ್ತಾರಲ್ಲ ಆ ದಿನ ಇವತ್ತು ನಮಗೆ ಗೊತ್ತಿಲ್ದಂಗೆ ಇವತ್ತು ಯಾವ ದಿನ ಏನು ಡೇಟು ಟೈಮು ಏನು ನೋಡಿಲ್ಲ. ನಮಗೆ ಯಾವಾಗ ದೇವ್ರ ಅನುಕೂಲ ಮಾಡ್ಕೊಡ್ತಾನೆ ಅವಾಗ ಬಂದು ಇವತ್ತು ಆ್ಯಕ್ಚುಲಿ ಕಾರ್ತಿಕ ಮಾಸ. ಸೊ ಇವತ್ತು ಒಳ್ಳೆ ದಿನ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಖುಷಿ ಆಗ್ತಾ ಇದೆ. ದೇವ್ರ ಈ ಟೈಮಿಗೆ ಕರ್ಕೊಬಂದು ನಿಲ್ಸುಂಟು. ಖುಷಿ ಜೊತೆಗೆ ಸ್ವಲ್ಪ ಟೆನ್ಷನ್ ಆಗ್ತಿದೆ, ಭಯನೂ ಆಗ್ತಿದೆ. ಸೊ ಆ ಭಯನ ಹೋಗಿಸ್ಬೇಕಾಗಿರೋದು ನೀವೇ. ಹಾಗಾಗಿ ನಿಮ್ಮ ಸಪೋರ್ಟು ತುಂಬ ಮುಖ್ಯ ಆಗಿರುತ್ತೆ ನಮಗೆ. ಓಕೆನಾ? ಹಂಗೆ ದೇವ್ರ ನೆನ್ಕೊಳ್ಳೋಣ. ಓಕೆ. ಮಳಲಿ ಮಾದ್ಯಾವ ಮಾಪುರ್ತಮ್ಮ ಲಕ್ಷ್ಮೀ ನರಸಿಂಹ ಸ್ವಾಮಿ ಉದ್ಭವ ಗಣಪತಿ ರಾಘವೇಂದ್ರ ಸಾಯಿ ಬಾಬಾ ಒಳ್ಳೇದು ಮಾಡಪ್ಪ ಹನುಮಂತ. ಮಾಡೋದಾ? ಮಾಡಿಬಿಡೋಣ. ಅದಕ್ಕೇನಿಬ್ರು ಬೇಕಾಗಿಲ್ಲ. ಒಟ್ಟಲ್ಲಿ ಇಬ್ರು ಸೇರಿ ಮಾಡ್ತಾ ಇದೀವಲ್ಲ. ಆಮೇಲೆ ನಿಂದು ನಂದು ಜಾಸ್ತಿ ಅಂತ ಅಲ್ಲೇ ಕಿತ್ತಾಡ್ಕೊಬಾರ್ದು ಅಂತ ಹೇಳಿ. ಓಕೆ, ರಿವೀಲ್ ಆಯ್ತು, ನಾವು ನೋಡಾಯ್ತು. ನಮಗೆ ಮುಂಚೆನೇ ಗೊತ್ತಿತ್ತು. ಇವಾಗ ನಿಮಗೆ ತೋರಿಸೋ ಸಮಯ. ವೆಲ್ಕಮ್ ಟು ಜಾವ್ಯ ಅಲಂಕಾರ.
ಜಾವ್ಯ ಅಲಂಕಾರ ಅಂತ ಹೇಳ್ಬಿಟ್ಟು ಜಾವ್ಯ ಅಂತ ನಾನು ಹೆಸರಿಟ್ಟಿದ್ದು, ಅಲಂಕಾರ ಅಂತ ಅಕ್ಕ ಹೆಸರಿಟ್ಟಿದ್ದು. ಅರ್ಧ ಅರ್ಧ ಇರಲೇಬೇಕು. ಸೊ ಹಾಗಾಗಿ ಇಲ್ಲಿ 2 ನವಿಲು ಕಾಣಿಸ್ತಾ ಇದೆ, ನಮ್ಮ ರಾಷ್ಟ್ರ ಪಕ್ಷಿ. ಇದರಲ್ಲಿ ಒಂದು ದಪ್ಪದು ಸಣ್ಣದು ಕಾಣಿಸ್ತಾ ಇರ್ಬೋದು. ಸಣ್ಣದು ದೊಡ್ಡದು ಹಂಗೇನಿಲ್ಲ, ಈಗ ಇಬ್ಬರು ಸೇಮ್ ಆಗಿಬಿಟ್ಟಿದ್ವಿ. ಕೊನೆಗೆ ಅಲ್ಲಿಗೆ ತಗೊಂಡು ನಿಲ್ಸಿದ್ವಿ. ಪಾಪ ಇದು ನಮ್ಮನೆಯವರೇ ಲೋಗೋ ಮಾಡಿಕೊಟ್ಟಿದ್ದು. ನಿನ್ನೆ ಒಂದು 10 ಮಿನಿಟ್ಸ್ ತಗೊಂಡ್ರು. ಸೊ ಅವ್ರು ಲೋಗೋ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ಹೇಗೆ ಅನ್ನಿಸ್ತಿದೆ ತಿಳಿಸಿ. ಹಾಗೆ ಹೆಸರು ಕೂಡ ಹೇಗಿದೆ, ಜಾವ್ಯ ಅಲಂಕಾರ ಅಂತ ಹೇಳಿಬಿಟ್ಟು. ಎಲ್ಲರಿಗೂ ಬಿಸ್ನೆಸ್ ಮಾಡೋವಂಥ ಆಸೆ ಇದ್ದೇ ಇರುತ್ತೆ. ನನಗಂತೂ ಮುಂಚೆಯಿಂದನೂ ಅಷ್ಟೇ, ನಂಗೆ ಓದೋದು ಕೆಲ್ಸಕ್ಕೆ ಸೇರಬೇಕು ಅನ್ನೋದು ಅಷ್ಟೇ ಇಷ್ಟ ಇರಲಿಲ್ಲ. ಮುಂಚೆಯಿಂದ ನಾನು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತಲೇ ಆಸೆ ಇತ್ತು. ಅದು ಟೈಮ್ ಬರಬೇಕು ಅಂತಾರಲ್ಲ, ಹಾಗೆ ನನಗೆ ಈ ಏಜಿಗೆ ನನಗೂ ನಮ್ಮ ಅಕ್ಕಂಗೂ ಬಂದಿದೆ. ಸೊ ಇದೇ ಫಸ್ಟ್ ನಾವು ವ್ಯವಹಾರ ಮಾಡೋಣ ಅಂತ ನಾವಿಬ್ಬರೇ ಯೋಚನೆ ಮಾಡಿ ಮಾತಾಡಿ ಕೈ ಹಾಕಿದ್ದೀವಿ. ಆದರೆ ನೀ ಹೇಳಿ, ಸ್ವಲ್ಪ ಚಿಕ್ಕ ಮಟ್ಟದಲ್ಲಿ ಶುರು ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡಿದ್ದೀವಿ. ಇಷ್ಟರಲ್ಲೇ ಎಲ್ಲ ನಮ್ಮದು ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಇಷ್ಟರಲ್ಲೇ ತೋರಿಸುತ್ತೆ ಜಾವ್ಯ ಅಲಂಕಾರ ಅಂತ ಹೇಳಿ. ಜಾವ್ಯ ಅಂತ ಅಂದರೆ ಪೂಜಾ ಕಾವ್ಯ ಎರಡದು ಮಿಕ್ಸ್ಚರಲ್ಲಿ ಜಾವ್ಯ ಅಂತ. ಅಲಂಕಾರ ಅಂದರೆ ನಾವು ಅಲಂಕಾರ ಮಾಡ್ಕೊಳ್ಳೋದು ಅಂತ ಹೇಳಿ. ಸೊ ಆ ಅಲಂಕಾರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ, ಸೊ ಆ ಅಲಂಕಾರನ ನಿಮಗೆ ನೀವು ಚೆನ್ನಾಗಿ ಕಾಣಲಿ ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಸೊ ಜಾವ್ಯ ಅಲಂಕಾರ ಅಂತ ಹೇಳಿ. ಮತ್ತು ಇಷ್ಟೆಲ್ಲ ಹೇಳಿದ ಮೇಲೆ ನಿಮಗೆ ಅನಿಸ್ತಾ ಇರ್ಬೋದು, ಈಗ ಜಾವ್ಯ ಅಲಂಕಾರ ಲೋಗೋ ಎಲ್ಲ ಮಾಡಿದ್ದೀವಿ, ಬಟ್ ಏನು ಬಿಸ್ನೆಸ್ ಅಂತ ಹೇಳಿಲ್ಲ. ಹೇಳಿ. ಇದು ಸ್ಯಾರಿ ಬಿಸ್ನೆಸ್. ನೀವೇ ಎಲ್ಲ ಯಾವಾಗಲೂ ಹೇಳ್ತಾ ಇದ್ರಿ, ಮೇಡಮ್ ನಿಮಗೆ ಸ್ಯಾರೀಸ್ ಚೆನ್ನಾಗಿ ಕಾಣುತ್ತೆ, ಇಬ್ಬರಿಗೂ ಚೆನ್ನಾಗಿ ಕಾಣುತ್ತೆ, ಸ್ಯಾರಿ ಕಲೆಕ್ಷನ್ಸ್ ಎಲ್ಲಿ ತೊಗೊಳ್ತೀರಾ, ಎಲ್ಲಿ ಮಾಡ್ತೀರಾ ಅಂತೇಳಿ. ಸೊ ಹಾಗಾಗಿ ನಮಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನುವಾಗ, ನಮ್ಮ ಟೇಸ್ಟ್ ಚೆನ್ನಾಗಿದೆ ಅನ್ನುವಾಗ ಯಾಕೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬಾರ್ದು ಅಂತ ಹೇಳಿ ಸೊ ಸ್ಯಾರಿ ಬಿಸ್ನೆಸ್ನೇ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಚಿಕ್ಕ ಮಟ್ಟದಲ್ಲಿ ಶುರು ಮಾಡಿದ್ವಿ. ಬೆಳೀಲಿ ಅಂತ ಹೇಳಿ ನಿಮ್ಮ ಸಪೋರ್ಟಿಂದ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಆಸೆ ಪಡ್ತೀವಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ನಿಮಗೆ ಬೇಕಾದ ರೀತಿಯಲ್ಲೂ ಕ್ವಾಲಿಟೀಸ್ ಅಥವಾ ನಿಮಗೆ ಬೇಕಾದ ರೀತಿಯಲ್ಲಿ ಪ್ರೈಸಲ್ಲಿ ಮತ್ತು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲಲ್ಲೇ ನಾವು ರೀಚ್ ಮಾಡ್ತೀವಿ. ನಿಮ್ಗೆಲ್ಲರಿಗೂ ನಮ್ಮ ಲೋಗೋ ತುಂಬ ಇಷ್ಟ ಆಯಿತು ಅನ್ಕೊತೀನಿ. ನಮಗಂತೂ ತುಂಬ ಇಷ್ಟ ಆಗಿದೆ ಜಾವ್ಯ ಅಲಂಕಾರ ಅಂತ ಹೇಳಿ. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀವಿ. ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಕ್ರಿಯೇಟ್ ಆಗಿದೆ, ಬಟ್ ಇವತ್ತು ದೇವ್ರ ಸನ್ನಿಧಿಯಿಂದ ಬಂದ್ಬಿಟ್ಟು ನಿಮಗೆಲ್ಲರೂ ಗೊತ್ತಾಗೋ ರೀತಿ ರಿವೀಲ್ ಮಾಡ್ತಾ ಇರೋದು. ಸ್ಕ್ರೀನ್ ಮೇಲೆ ಆಲ್ರೆಡಿ ಅಕೌಂಟ್ ಕಾಣ್ತಾ ಇದೆ, ಜಾವ್ಯ ಅಲಂಕಾರ ಅಂತ ಹೇಳಿ. ಸೊ ಈ ಅಕೌಂಟಿಗೆ ಅಥವಾ ಈ ಪೇಜಿಗೆ ಬಂದರೆ ಸಾಕು, ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಏನೇ ಇನ್ಫಾರ್ಮೇಷನ್ ಬೇಕಂದ್ರೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ, ನೀವು ಅದನ್ನು ನೋಡ್ಬೋದು. ಓಕೆ, ಇವಾಗ ಸ್ವಲ್ಪ ನಿಂತು ಮಾತಾಡಾಗಿದೆ, ಈಗ ಕೂತ್ ಮಾತಾಡೋಣ ತುಂಬ ಇದೆ. ಫಸ್ಟ್ನೇ ಬಿಸ್ನೆಸ್ ಅಲ್ವಾ, ಹಾಗಾಗಿ ನಾವು ಯಾಕೆ ಸ್ಯಾರಿ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿದ್ದೀರಾ ಅಂತ ನೀವು ಅನ್ಕೊಬೋದು. ಯಾಕಂದರೆ ತುಂಬ ಜನ ಸ್ಯಾರಿ ಬಿಸ್ನೆಸ್ ಮಾಡ್ತಿರ್ತಾರೆ. ಎಷ್ಟು ಜನ ಸ್ಯಾರಿ ಬಿಸ್ನೆಸ್ ಮಾಡ್ತಿರ್ತಾರೆ, ಅಷ್ಟು ಜನನೂ ಸ್ಯಾರಿ, ಅದಕ್ಕೂ ಹೆಚ್ಚಾಗಿ ಸ್ಯಾರಿ ಪ್ರಿಫರ್ ಮಾಡೋರು ತುಂಬ ಜನನೇ ಇರ್ತಾರೆ. ಸೊ ನನಗಂತೂ ಆಲ್ಮೋಸ್ಟ್ ತುಂಬ ವರ್ಷದಿಂದ ಆಸೆ ಇತ್ತು. ಅದ್ರ ಮಧ್ಯದಲ್ಲಿ ಒಂದು 5-6 ಇಯರ್ಸ್ ಮುಂಚೆ ನಾನು ಆಲ್ರೆಡಿ ಸ್ವಲ್ಪ ಸ್ಯಾರಿ ಬಟ್ಟೆ ಅಂತ ಏನೇನೋ ಚಿಕ್ಕದಾಗಿ ಮಾಡಿದ್ದೆ, ಬಟ್ ಅದರಲ್ಲಿ ತುಂಬ ಸಪೋರ್ಟ್ ಸಿಕ್ತು ಮತ್ತು ತುಂಬ ಚೆನ್ನಾಗಿ ಆಗ್ತಿತ್ತು. ಆಮೇಲೆ ಕಾಲಕ್ರಮೇಣ ಬ್ಯುಸಿ ಶೆಡ್ಯೂಲ್ಸು, ಕಾಲೇಜು, ಹಾಗಾಗಿ ಅದನ್ನು ಅಲ್ಲೇ ಪೆಂಡಿಂಗ್ ಬಿಟ್ಟಿದ್ದೆ. ಇವಾಗ ನಾನು ಪೂಜಾ ಇಬ್ಬರೂ ಸೇರಿಕೊಂಡು ಮಾತಾಡಿಕೊಂಡು, ಅವಳಿಗೂ ಇಂಟ್ರೆಸ್ಟ್ ಇತ್ತು, ನನಗೂ ಇಂಟ್ರೆಸ್ಟ್ ಇರೋದ್ರಿಂದ ಸೊ ಇವಾಗ ಮಾಡೋಕ್ಕೆ ಸರಿಯಾದ ಟೈಮ್ ಅಂದ್ಕೊಂಡು ನಾವು ಶುರು ಮಾಡಿದ್ವಿ. ನನಗೂ ಕೂಡ ತುಂಬಾ ಆಸೆ ಇತ್ತು. ನಾನು ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ನಮ್ಮ ಮನೆಯವ್ರನ್ನ ಕೇಳಿದ್ದೆ ಕೂಡ, ಮದುವೆಯಾಗಿ ಒಂದು 2 ಇಯರ್ಸ್ ಆದಮೇಲೆ. ಆವತ್ತಿಂದ ತಗೊಳ್ಳೋಣ ಅಂತ ಇವತ್ತುವರೆಗೂ ನಾವು ತಗೊಂಡಿಲ್ಲ. ಸೊ ಹಾಗಾಗಿ ಈಗ ಸ್ಯಾರಿ ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡಿದ್ವಿ. ಇದು ನಮ್ಮ ಫಸ್ಟ್ ಬಿಸ್ನೆಸ್ಸು. ನನಗೆ ಬಿಸ್ನೆಸ್ ಮಾಡೋದು ಅಂದರೆ ತುಂಬಾ ಇಷ್ಟ ಇತ್ತು. ಬಟ್ ನಮಗೆ ಮದುವೆ ಆಗಿ ಒಂದು 4-5 ವರ್ಷ ನಾನು ಅಕ್ಕ ತುಂಬಾ ಯೋಚನೆ ಮಾಡುವ, ಅದು ಮಾಡೋಣ, ಇದು ಮಾಡೋಣ, ಕುರಿ ಫಾರ್ಮ್ ಮಾಡೋಣ, ಎಲ್ಲ ಥರ ಫಾರ್ಮ್ಗಳನ್ನ ಮುಗಿಸಿ ಕನಸಲ್ಲ ಯೋಚನೆಯಲ್ಲೇ ಮತ್ತೆ ಒಂದೊಂದು ತಿಂಗಳು ಮಾತಾಡುವ, ಬಟ್ ಯಾವುದು ನಾವು ಎಕ್ಸಿಕ್ಯೂಟ್ ಮಾಡಿಲ್ಲ. ಇದೇ ಮೊದಲು ಮಾಡ್ತಾ ಇರೋದು. ತುಂಬಾ ಖುಷಿ ಆಗ್ತಾಯಿದೆ, ಹಾಗೆ ತುಂಬ ಭಯನೂ ಕೂಡ ಆಗ್ತಾ ಇದೆ. ನಮಗೂ ಕೂಡ ಇದು ಫಸ್ಟ್ ಬಿಸ್ನೆಸ್ ಆಗಿರೋದ್ರಿಂದ ನಾವು ಫಸ್ಟ್ ಸ್ಟೆಪ್ ಇಡ್ತಾ ಇದ್ದೀವಿ. ಅದ್ರಲ್ಲಿ ತಪ್ಪಿದ್ರೆ ಕೆಲವೊಂದನ್ನು ತಿಳಿಸಿ. ಈಗ ದೇವ್ರ ಹತ್ರ ಸ್ಯಾರಿ ಎಲ್ಲ ಇಟ್ಟು, ಲೋಗೋ ಎಲ್ಲ ಇಟ್ಟು ಪೂಜೆ ಮಾಡಿಸಿದ್ದಾಯಿತು. ಈಗ ನಾವು ಸೀರೆ ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ ನಿಮಗೆ ಮುಂಚೆನೇ ತಿಳಿಸಿದ್ವಿ. ಸೊ ಈಗ ನಾವು ಫಸ್ಟು ನಮ್ಮ ಕರ್ನಾಟಕದ್ದು ಕೈಮಗ್ಗ ಸೀರೆನ ಫಸ್ಟು ತೊಗೊಬಂದು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಬರೀ ಕೈಮಗ್ಗದ ಸ್ಯಾರಿ ಅಂತ ಅಲ್ಲ, ಈಗ ಫಸ್ಟ್ ನಾವು ಕೈಮಗ್ಗದ ಸ್ಯಾರಿನ ನಮ್ಮ ಕರ್ನಾಟಕದಾಗಿರೋದ್ರಿಂದ ಫಸ್ಟ್ ಇದನ್ನೇ ನಾವು ತೊಗೊಂಡಿರೋದು. ಸೊ ನಿಮ್ಮ ಹತ್ರ ಈ ಕೈಮಗ್ಗದ ಸ್ಯಾರಿನ ಶೇರ್ ಮಾಡ್ತೀವಿ. ಇನ್ನು ಕಾಲಕ್ರಮೇಣ ನಾವು ಎಲ್ಲ ರೀತಿ ಸೀರೆನೂ, ಎಲ್ಲ ರೀತಿ ಪ್ಯಾಟರ್ನ್ಸ್, ವೆರೈಟೀಸ್ ಆಫ್ ಸ್ಯಾರಿನೂ ತರಿಸ್ತೀವಿ. ಈಗ ಜಸ್ಟ್ ಸ್ಯಾರಿ ಓಪನ್ ಮಾಡಿ ತೋರಿಸ್ತೀವಿ. ನಮ್ಮಿಬ್ಬರಿಗೂ ಇಷ್ಟವಾದ ಸ್ಯಾರಿ. ನನಗೆ ಇದಿಷ್ಟ ಆಗಿದ್ದು, ನಮ್ಮ ಅಕ್ಕಂಗೆ ಇದಿಷ್ಟ ಆಗಿದ್ದು ಸ್ಯಾರೀಸ್ ನೋಡಿ. ನಮ್ಮ ಕೈಮಗ್ಗ ಸ್ಯಾರಿ, ಅದು ಕೇಳೋಕ್ಕೆ ಒಂಥರ ಖುಷಿಯಾಗುತ್ತೆ. ನಮ್ಮ ಕೈಮಗ್ಗ ಹೇಗಿದೆ? ಓಕೆ, ಇದು ಕೂಡ ಅಷ್ಟೇ. ಸೆಲೆಕ್ಟ್ ಮಾಡಿ ಕಲರ್ ಕಾಂಬಿನೇಷನ್ ಯಾವುದು ಹೈಲೈಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಾವು ತಂದಿರೋದು. ಎಲ್ಲ ಸೆಲೆಕ್ಟೆಡ್ ಪೀಸ್ ಆಗಿರುತ್ತೆ. ಯಾಕಂದರೆ ಕಾಂಟ್ರಾಸ್ಟ್, ಇವಾಗಿನ ಟ್ರೆಂಡ್ ಕಾಂಟ್ರಾಸ್ಟ್ ಆಗಿರೋದ್ರಿಂದ, ಸೊ ಕಾಂಟ್ರಾಸ್ಟಲ್ಲೇ ನಾವೇ ಪರ್ಟಿಕ್ಯುಲರ್ ಆಗಿ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಬಂದಿರೋದು. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ತಿಳಿಸಿ. ನಾಳೆಯಿಂದ ನಮ್ಮ ಜಾವ್ಯ ಅಲಂಕಾರಲ್ಲಿ ನಮ್ಮ ಸ್ಯಾರಿ ಫೋಟೋಸು, ವೀಡಿಯೋಸು ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀವಿ.
ಸೊ ನೀವೆಲ್ಲ ಅಲ್ಲಿ ಬಂದು ನೋಡಿ ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಅಪಾರ್ಟ್ ಫ್ರಮ್ ದಿಸ್ ನಾವು ಸ್ಯಾರಿ ಬಿಸ್ನೆಸ್ ಅಂತಲೇ ಅಲ್ಲ, ಫುಲ್ ಫ್ಲೆಡ್ಜ್ ಆಗಿ ಸ್ಯಾರಿ ಬಿಸ್ನೆಸ್ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಆ್ಯಸ್ ಯೂಶುವಲ್ ಏನು ನಮ್ಮದೇ ಆದಂಥ ಸಪ್ರೇಟ್ ಯೂಟ್ಯೂಬ್ ಚಾನಲ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು, ಸೊ ಸಪ್ರೇಟಾಗಿ ನಮ್ಮದು ಆ್ಯಸ್ ಯೂಶುವಲ್ ಅದು ಆ್ಯಕ್ಟಿವಿಟೀಸ್ ನಡೀತಾನೆ ಇರುತ್ತೆ. ನಿಮಗೆ ಸ್ಯಾರಿ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಥವಾ ಏನೇ ಡೀಟೇಲ್ಸ್ ಬೇಕು ಅಂದರೆ ನೀವು ಜಾವ್ಯ ಅಲಂಕಾರಲ್ಲಿ ಬಂದು ಅದನ್ನು ಡೀಟೇಲ್ಸ್ನ ತೊಗೋಬೋದು. ಅದರಲ್ಲಿ ನಾವೆಲ್ಲ ಥರ ಡೀಟೇಲ್ಸ್ನ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲಿವರೆಗೂ ನೀವು ನಮ್ಮ ಜರ್ನಿಲಿ ಫುಲ್ ಸಪೋರ್ಟ್ ಮಾಡಿದರೆ ಇದೇ ರೀತಿ ಸಪೋರ್ಟ್ ನಮಗೆ ಜಾವ್ಯ ಅಲಂಕಾರಕ್ಕೆ ಸಿಗಲಿ ಅಂತ ಕೇಳ್ಕೊತೀವಿ. ನಿಮಗೆ ಒಳ್ಳೆ ರೀತಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಒಳ್ಳೆ ರೀತಿ ಕ್ವಾಲಿಟಿ ಆಗಿರ್ಬೋದು ನಾವು ಮ್ಯಾಕ್ಸಿಮಮ್ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಯಾಕಂದರೆ ಡೈರೆಕ್ಟಾಗಿ ನಾವೇ ಹೋಗಿ ಈವಾಗಿನ ಪ್ಯಾಟ್ರನ್ಸ್, ಕಲರ್ಸ್ ಏನಿದೆ ಅದಕ್ಕೆ ಡಿಮಾಂಡಿಗೆ ತಕ್ಕಂತಲೇ ತರ್ತೀವಿ. ಸೊ ಹಾಗಾಗಿ ನೀವು ಫುಲ್ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ. ಇಲ್ಲಿವರೆಗೂ ಹೇಗೆ ಸಪೋರ್ಟ್ ಮಾಡ್ತಾಯಿದ್ವಿ ಅದೇ ರೀತಿ ಸಪೋರ್ಟ್ನ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀವಿ. ಇಷ್ಟು ದಿನ ನಮ್ಮ ಯೂಟ್ಯೂಬ್ಗೆ ನಿಮ್ಮ ಸಪೋರ್ಟ್ ತುಂಬಾ ಇತ್ತು. ಈಗ ಜಾವ್ಯ ಅಲಂಕಾರಗೂ ಕೂಡ ನಿಮ್ಮ ಸಪೋರ್ಟ್ ಅಗತ್ಯ ಇದೆ. ಸೊ ಹಾಗಾಗಿ ನಮಗೆ ಸಪೋರ್ಟ್ ಮಾಡಿ, ಹಾಗೆ ಹಾರೈಸಿ ಅಂತ ಕೇಳ್ಕೊತಾ ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀವಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.